ಸರ್ ಕೇಳಿಸತೈತ್ರಿ ಸರ್. Yes. Masters, ಸರ್ thank you. ನಮಸ್ತೆ Thank ರೀ you so ಸರ್. much. Yes, Masters. ನಿನ್ನೆ ಆ ಪಾಯಿಂಟ್ಸ್ ಹೇಳುವಾಗ ಇದೆಲ್ಲ ಕೇವಲ ಮುಂದುವರಿದ ಮಾಸ್ಟರ್ಸ್ಗ ಮತ್ತೆ ನಮ್ಗೆ ಏನು ಅಂತ ಒಂದು ಪ್ರಶ್ನೆ ಮೂಡ್ತು ಬಹಳಷ್ಟು ಜನರಲ್ಲಿ. ನೋಡಿ, ಒಂದು ಸಿಂಪಲ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ನೋಡಿ ನಾವೆಲ್ಲಿದ್ದೀವಿ ಅಂತ ನಾವೇ ಅರ್ಥ ಮಾಡ್ಕೊಳ್ಳಿ. ಈಗ 2 ರಾಷ್ಟ್ರಗಳಿವೆ, 2 ರೀತಿಯ ರಾಷ್ಟ್ರಗಳು. ಒಂದು ಮುಂದುವರೆದ ರಾಷ್ಟ್ರಗಳು, ಒಂದು ಮುಂದುವರಿಯುತ್ತಿರುವ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಹಾಗೆ ಅಭಿವೃದ್ಧಿಶೀಲ ಮಾಸ್ಟರ್ಸ್, ಅಭಿವೃದ್ಧಿ ಹೊಂದಿದ ಮಾಸ್ಟರ್ಸ್ ಅಂದ್ರೆ ಅವ್ರೆಲ್ಲ ಹೋಗಿ ನಿಲ್ಬೇಕು ಅಂತಿಲ್ಲ. ಇನ್ನು ಜರ್ನಿ ಕಂಟಿನ್ಯೂ. ಆದ್ರೆ ಈ ಗುಣಗಳು ನಮ್ಮಲ್ಲಿ ಬರಬೇಕಾದದ್ದು ಅನಿವಾರ್ಯ. ಅದು ಬೈ ಪ್ರಾಡಕ್ಟ್ ಆಗಿ ಬರಬೇಕಾದದ್ದು ಅನಿವಾರ್ಯ. ಓಕೆ, ಎಸ್. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ತೀರಾ, ಹೇಳ್ತಾರ, ಕೇಳ್ತಾರ? ಓಕೆ, ಮಾಸ್ಟರ್ಸ್ ಒಂದು ತುಂಬಾ ಇಂಟ್ರೆಸ್ಟ್ ಆದ ಮಾತು, ಎಲ್ಲರಿಗೂ ಬೇಕಾದ ಥರ್ಡ್ ಐ ಕುರಿತು. ಮೊದಲು ಹೇಳ್ರಿ. ಎಸ್, ಥರ್ಡ್ ಐ ಅನ್ನೋದು ಈಗ ಅದನ್ನ ಒಂದು ಆಧ್ಯಾತ್ಮಿಕ ವಿಷಯ ಅನ್ನುವಂಗ್ ಮಾಡಿ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಇವರೇ ತಮಗೆ ತಿಳಿಯಲಾರದಂತೆ ಸಾಮಾಜಿಕ ವಾತಾವರಣದಲ್ಲಿ ಆ ಮಗುವಿನ ಬೆಳವಣಿಗೆಯ ಹಂತದ ಥರ್ಡ್ ಐ ಮುಚ್ಚಿಬಿಡು. ತಾವು ಮುಚ್ಕೊಂಡಿದ್ದಾರೆ, ಮುಂದಿನವರಿಗೂ ಅದೇ ಮಾಡ್ತಾರೆ. ಹೀಗಾಗಿ ಥರ್ಡ್ ಐ ಅನ್ನೋ ವಿಷಯನೇ ಮರ್ತು ಹೋಗಿದೆ. ಬಟ್ ಒಂದು ಸಮಾಜ ಸರಳವಾಗಿ ಬದುಕಿದ್ರೆ, ಆಧ್ಯಾತ್ಮಿಕತೆ ಪಕ್ಕಕ್ಕಿಡೋಣ, ಸುಮ್ಮನೆ ಸರಳವಾಗಿ ಬದುಕಿದರೆ ಥರ್ಡ್ ಐ ಅವರ ದೈನಂದಿನ ಜೀವನದ ಭಾಗವಾಗಿ ಇರುತ್ತದೆ. ಅಷ್ಟು ಸಿಂಪಲ್ ಇದೆ, ಅಷ್ಟು ಸಿಂಪಲ್. ಹೇಗೆ ಥರ್ಡ್ ಐ ಯಾವ ಕಾರಣಕ್ಕೆ ಮುಚ್ಚಿದೆ? ಫಸ್ಟ್ ಓಪನ್ ಇತ್ತೋ ಇಲ್ಲೋ 5 ವರ್ಷದವರೆಗೂ. ಈಗಲೂ ಚಿಕ್ಕ ಮಕ್ಕಳಿಗೆ 5 ವರ್ಷದವರೆಗೆ ಓಪನ್ ಇದೆಯೋ ಇಲ್ವೋ? ಇದೆ. ಹಾಗಾದ್ರೆ ಏನ್ ಕಾರಣಕ್ಕೆ ಮುಚ್ಚಿದೆ? ಆ ಕಾರಣ ಕಂಡುಹಿಡಿಯಿರಿ ಅಷ್ಟು. ಯಾರು ಹೇಳ್ತಾರೆ ಏನ್ ಕಾರಣ? ಸರ್, ಅವ್ರಿಗೆ ಥರ್ಡ್ ಐ ಓಪನ್ ಆಯ್ತು. ಸರ್, ಫಸ್ಟ್ ಮುಚ್ಚಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಏನ್ ಕಾರಣ? ಯಾರು ಹೇಳ್ತಾರೆ? ಇವತ್ತು ಹೇಳ್ತಾ ಇದ್ರು, ನೋ ಪ್ರಾಬ್ಲಮ್, ನಾಳೆವರೆಗೂ ಯೋಚನೆ ಮಾಡ್ಕೊಂಡು ಇವತ್ತು ಹೇಳಿದ್ರೆ ಈಗ ಕಂಟಿನ್ಯೂ ಕ್ಲಾಸು, ಹೇಳದೇ ಇದ್ರೆ ಚಿಂತೆ ಇಲ್ಲ, ನಾಳೆ ಬಂತು. ಯಾರಾದ್ರೂ ಅಡ್ವೈಸ್? ಓಕೆ ಸರ್, ಹಂಗೆ ಮಾಡೋಣ, ನಾಳೆ ಬರೋಣ, ಅದೇ ಬೆಸ್ಟ್. ಸರ್, ಅದ್ ಹೆಂಗ್ ತಿಳ್ಕೊಳ್ಳೋದು ಕ್ಲೂ ಕೊಟ್ರೆ ಚಲೋ ಸರ್. ಓಹೋ, ಈಗ ಫಸ್ಟ್ ಮಗುವನ್ನ ನೋಡಿ. ಓಕೆ, ಓಕೆ ಸರ್. ಅದು ಕೆಲವೊಬ್ರನ್ನ ನೋಡುತ್ತೆ ಗೊತ್ತಾ, ತುಂಬಾ ಖುಷಿಯಿಂದ, ತುಂಬಾ ಬೆರಗಾಗಿ. ಇನ್ ಕೆಲವೊಬ್ರು ನೋಡಿದ್ರೆ ಅಳೋದಕ್ಕೆ ಶುರು ಮಾಡುತ್ತೆ. ಇನ್ ಕೆಲವೊಬ್ರು ನೋಡಿದ್ರೆ ಅವ್ರ ಹತ್ರನೇ ಹೋಗೋದಿಲ್ಲ.
ಯಾಕೆ? ಮಗುವಿಗೆ ಅವ್ರು ಯಾರು ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲ. ಬಟ್ ಮಗು ಅವರನ್ನು ನೋಡೋದಿಲ್ಲ, ಅವರ ಆರಾ ನೋಡುತ್ತೆ ಕಂಪ್ಲೀಟ್. ಓಕೆ ಸರ್. ಆ ಆರ ಎಲ್ಲಿ ಹಿತವಾಗಿದೆಯೋ ಅಲ್ಲಿ ಹೋಗುತ್ತೆ. ಅದಕ್ಕೆ ಮಕ್ಕಳು ಪ್ರಾಣಿಗಳೊಂದಿಗೆ ಯಾಕೆ ಆಡ್ತಾರೆ? ಅದ್ಭುತವಾದ ಆಧ್ಯಾತ್ಮಿಕ ಜೀವಿಗಳು. ಅವುಗಳಿಗೂ ಥರ್ಡ್ ಐ ಪರ್ಸೆಪ್ಷನ್ 100%. ಅದನ್ನ ಮಕ್ಕಳು ಗಮನಿಸ್ತಾರೆ. 5 ವರ್ಷ ಆಗೋವರೆಗೂ ಏನ್ ಮಾಡ್ತಾರೆ ಫ್ಯಾಮಿಲಿ? ಅದನ್ನ ಹೊಡೆದು ಬಡ್ದು ಅದಕ್ಕೆ ತನ್ನ ಥರ್ಡ್ ಐ ಮೇಲಿನ ವಿಶ್ವಾಸವೇ ಹೋಗ್ಬಿಡುತ್ತೆ. ಎಸ್ ಈಗ ಸರ್. ಅದು ಕೆಲವೊಬ್ಬರಿಗೆ ಮನೆಗೆ ಬಂದವರಿಗೆ ಅವ್ರನ್ನ ಭೇಟಿಯಾಗೋದು, ಅವ್ರ ಜೊತೆ ಮಾತಾಡೋದು ಇಷ್ಟ ಇರೋದಿಲ್ಲ. ಏನ್ ಮಾಡ್ತಾರೆ ಪೇರೆಂಟ್ಸ್? ದೊಡ್ಡ ಡಿಸಿಪ್ಲಿನ್ ಕಲಿಸುವಂತವ್ರು ಹೌದು ಸರ್. ಅದನ್ನ ಹೊಡೆದು ಬಡ್ದು ನಮಸ್ಕಾರ ಮಾಡ್ಬೇಕು. ಅದಕ್ಕೆ ಇಷ್ಟ ಇಲ್ಲ, ಬಟ್ ನಮಸ್ಕಾರ ಮಾಡ್ಬೇಕು. ಅದಕ್ಕೆ ತಿಳಿಯೋದೇ ಇಲ್ಲ. ಮಗು ಕನ್ಫ್ಯೂಸ್ ಆಗೋದಕ್ಕೆ ಶುರು ಆಯ್ತು. ಆ ಫ್ರೀಡಮ್ ಅನ್ನ ಕಸ್ಕೊಂಡ್ರಿ ಮಗುವಿಂದು. ಮಗು ರೂಢಾಗಿ ಬೆಳೀತಾ ಇಲ್ಲ, ಮಗು ತನ್ನ ಸ್ವಾತಂತ್ರ್ಯದಲ್ಲಿ ಬೆಳೀತಾ ಇದೆ. ನಾವದನ್ನ ಫ್ರೀಡಮ್ ಅನ್ನ ಕಸ್ಕೊಂಡ್ವಿ. ಈ ಮೊನ್ನೆ ಗ್ಯಾದರಿಂಗ್ ಟೈಮ್ ಅಲ್ಲಿ ಒಂದ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿ ಉದ್ದ ಇಡೀ ಪೆಂಡಲ್ ತುಂಬಾ ಎಲ್ಲ ಉದ್ದೋಕೆ ಚೇರು, ಅದ್ರ ಎದುರಿಗೆ ಒಂದು ಮಣೆ, ಒಂದು ಪ್ಲೇಟ್ ದೊಡ್ಡದು. ತಂದೆ ತಾಯಿಗಳು ಅದರಲ್ಲಿ ಕಾಲಿಟ್ಕೊಂಡು ಕುಂತಿದ್ದಾರೆ. ಮಕ್ಕಳು ಪೂಜೆ ಮಾಡೋದಕ್ಕೆ ಕೆಳಗಡೆ ಕುಂತಿದ್ದಾರೆ. ಅಲ್ಲೇ ಕುಂತು ಈ ಭಾಷಣ ಎಲ್ಲ ಕೇಳಬೇಕು. ಹಿಂಗಾಗ್ಬೇಕು. ಸ್ಟ್ರೆಸ್. ಸರಿ, ನನ್ ನಂಬರ್ ಬಂತು. ಏನ್ ಮಾತಾಡ? ಪೇರೆಂಟ್ಸ್ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಕುಂತಿದ್ರಿ. ಪೂಜೆ ಮಾಡೋದು ಬಹಳ ಪವಿತ್ರ ಕೆಲಸ, ಬಹಳ ಯೋಗ್ಯ. ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಿ ನೀವು. ಸರಿ, ಪೂಜೆ ಮಾಡಿಸ್ಕೊಳ್ತಾ ಇದ್ರಲ್ಲ, ಪ್ಲೇಟ್ ಅಲ್ಲಿ ಕಾಲಿಟ್ಟು ಕುಂತಿದ್ರಲ್ಲ, ಪೂಜೆ ಮಾಡಿಸ್ಕೊಳ್ಳುವವರು ಹೇಳಿ. ಈ ಮಾತನ್ನ ನೀವು ಪರಿಪೂರ್ಣವಾಗಿ ಹೇಳಿ. ನನ್ನಲ್ಲಿರುವ ಎಲ್ಲಾ ಗುಣಗಳು 100ಕ್ಕೆ 100 ನನ್ನ ಮಕ್ಕಳಿಗೆ ಬರಲಿ ಅಂತ ಅನ್ನುವಷ್ಟು ಧೈರ್ಯ ಇದೆಯಾ ನಿಮ್ಗೆ? ಒಬ್ರು ಮಾತಾಡ್ಲಿ. ಹಾಗಾದ್ರೆ ಏನ್ ಕಾರಣಕ್ಕೆ ನೀವು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ? ಮೊದಲು ನೀವು ಪೂಜ್ಯ ಸ್ಥಿತಿಯಲ್ಲಿ ಇಲ್ಲ, ಆ ಮಕ್ಕಳ ಕಡೆಯಿಂದ ಪೂಜೆ ಮಾಡಿಸ್ಕೊಳ್ತಾ ಇದ್ರೆ ಅವರು ದೇವರು. ಅವರನ್ನ ನೀವು ಪೂಜೆ ಮಾಡ್ಬೇಕು. ದಾರಿ ಬಿಟ್ಟವರು ನೀವು. ಯಾರಿಗೂ ಏನು ಮಾತಾಡ್ಲಿಕ್ಕೆ ಬರಲಿ. ಇನ್ನು ಇವ್ರಿಗೆ ಇದಕ್ಕಿಂತ ಜಾಸ್ತಿ ಡೋಸ್ ಕೊಟ್ಟರೆ ಸರಿ ಹೋಗೋದಿಲ್ಲ ಅಂತಂದು ಒಬ್ಬ ಪೇರೆಂಟ್ ಎಲ್ಲಿಯವರೆಗೆ ಬೆಳಿಬೇಕು ಅಂದ್ರೆ, ನನ್ನಲ್ಲಿರುವ 100ಕ್ಕೆ 100 ಗುಣಗಳು ನನ್ನ ಮಕ್ಕಳಿಗೆ ಹರಿದು ಬರಲಿ, ನನ್ನಲ್ಲಿರುವ 100ಕ್ಕೆ 100 ಗುಣಗಳು ಎಲ್ಲರಲ್ಲೂ ಬರಲಿ ಅನ್ನೋಷ್ಟು ಬೆಳಿಬೇಕು. ಈಗ ಕೇಳ್ತಾ ಇದ್ರಲ್ಲ ಮಾಸ್ಟರ್ಸ್, ಈಗ ನೀವು ನನ್ನಲ್ಲಿರುವ 100ಕ್ಕೆ 100 ಗುಣಗಳು ಎಲ್ಲರಲ್ಲೂ ಹರಿದು ಹರಿಯಲಿ, ನನ್ನ ಮಕ್ಕಳಿಗೂ ಹರಿದು ಹೋಗಲಿ ಅನ್ನೋಷ್ಟಿದ್ದೀರಾ? ಇನ್ನು ಏನಾದ್ರು ಉಳ್ಕೊಂಡಿದೆಯಾ? ಇದು ಯಾರು ಆನ್ಸರ್ ಮಾಡೋದು ಬೇಡ ಸರ್, ಆನ್ಸರ್ ಅವರೇ ಕಂಡುಕೊಳ್ಳಿ. ಯಾವತ್ತು ನಾವು ನನ್ನಲ್ಲಿರುವ 100ಕ್ಕೆ 100 ಗುಣಗಳು ನಮ್ಮ ಮಕ್ಕಳಿಗೂ ಇತರರಿಗೂ ಹರಿದು ಹೋಗಲಿ ಅಂತ ಸ್ಥಿತಿ ಬರ್ಬೇಕು. ಎಷ್ಟು ಚೆನ್ನಾಗಿರು. ಅವಾಗ ಪೂಜೆ ಯಾಕೆ ಬೇಕು?
ಎಸ್. ಈಗ ಮಕ್ಕಳಿಗೆ ಬರೋಣ. ಮಕ್ಕಳನ್ನ ಹೊಡೆದು ಅವುಗಳಿಗೆ ವಿಶ್ವಾಸವೇ ಹೋಗ್ಬಿಡುತ್ತೆ. ಇವರು ಅದನ್ನ ನೋಡಿದರೆ ಚಟ್ ಅಂತ ಚೀರ್ಬೇಕು ಅಂತ ಅನ್ಸುವಂತ ಮಗು, ಪೇರೆಂಟ್ಸ್ ಅದನ್ನ ಬಡದು ಅವ್ರ ಎದುರಿಗೆ ನಮಸ್ಕಾರ ಮಾಡೋದಕ್ಕೆ ಹಚ್ತಾರೆ. ಯಾರು ಬಂದ್ರು ಆ ಮಗು ಎಲ್ಲರೆದುರು ಆ ಸ್ಕೂಲಲ್ಲಿ ಕಲ್ತದ್ದು ರಿಪೀಟ್ ಹೇಳ್ತಾ ಇರ್ಬೇಕು. ಅದಕ್ಕೆ ಈ ಸಾಮಾಜಿಕ ಜೀವನವೇ ಸತ್ಯ, ತನಗೆ ಕಾಣಿಸ್ತಾ ಇರೋದು ಮಿಥ್ಯ ಅಂತ ಬಟ್ ಮರ್ತೋಗೋದಿಲ್ಲ. ಅದು ಜೀವನ ಪೂರ್ತಿ ಇರುತ್ತೆ. ಏನು ಮಾಸ್ಟರ್ಸ್ ಇಷ್ಟೆಲ್ಲ ಹೇಳುವಾಗ ನಿಮ್ಗೆ ಒಳಗಡೆ ಒಂದು ಫೀಲಿಂಗ್ ಇದೆ. ಒಂದು ಏನೋ ಅನ್ಸುತ್ತೆ, ಒಂದು ಇಂಟ್ಯೂಷನ್, ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಅದು ನಿಜವಾಗಿ ನಿಮ್ಮ ಆತ್ಮನ ಭಾಷೆ. ನಾವು ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತೀವಿ ಅದನ್ನ, ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತೀವಿ, ಮತ್ತೆ ಎಷ್ಟು ಜನ ಅದನ್ನ ಕೇಳಿಸ್ಕೊಂಡ್ಮೇಲೆ ಅದರ ಕಡೆ ಗಮನ ಕೊಟ್ಟು ಅದನ್ನ ಪಾಲಿಸ್ತೀವಿ. ಮತ್ತು ಎಷ್ಟು ಜನ ಇಗ್ನೋರ್ ಮಾಡ್ತೀವಿ, ಅಸಡ್ಡೆ ಮಾಡ್ತೀವಿ, ಹೋಗ್ಲಿ ಬಿಡು ಅಂತೀವಿ. ನೆಕ್ಸ್ಟ್ ಡೇ ಅವಾಗ ಹೇಳೋದು ಏನೋ, ಓ ನಿನ್ನೆ ನನಗನ್ಸಿತ್ತು, ಯಾರಿಗೂ ಏನೋ ಆಗುತ್ತೆ, ಅಯ್ಯೋ ನಿನ್ನೆ ನನಗೆ ನೆನಪು ಬಂದಿತ್ತು. ನಿನ್ನೆನೆ ನೀವು ಗ್ರಾಸ್ ಮಾಡೋದಕ್ಕೆ ಏನಾಗಿತ್ತು ಸರ್? ಅಷ್ಟು ಸೂಕ್ಷ್ಮ ಇಲ್ಲ. ಆ ಸೂಕ್ಷ್ಮತೆಯನ್ನ ನೀವು ಕಳ್ಕೊಂಡಿದ್ದೀರಲ್ಲ, ಅದನ್ನ ಗಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಉಳಿಸ್ಕೊಳ್ಳಿ. ಏನ್ ಅನ್ಸುತ್ತೋ ಯು ಫಾಲೋ ಇಟ್. ವಿಚಿತ್ರ ಅನ್ಸ್ಬೋದು, ಆ ವಿಚಿತ್ರನೇ ಫಾಲೋ ಮಾಡಿ. ಆ ವಿಚಿತ್ರದ ಮೇಲೆ ಫೋಕಸ್ ಮಾಡಿ. ನಿಮ್ಗೆ ಬರಬೇಕಾದದ್ದು ಬರುತ್ತದೆ. ಇಂಟ್ಯೂಷನ್ ಫಾಲೋ ಹೆಂಗ್, ಸಣ್ಣ ಎಳೆ ಅದನ್ನೇ ಫಾಲೋ ಮಾಡಿ. ಇವತ್ತು ಯಾರಾದ್ರೂ ನೆನಪಾದ್ರೆ ನಿಮ್ಗೆ ಒಂದು ಫೋನ್ ಮಾಡಿ. ಸುಮ್ನೆ ಊಟ ಮಾಡುವಾಗ ನೆನಪಾಗ್ತಾರೆ, ಸುಮ್ನೆ ಏನೋ ಕುಂತಾರೆ, ಪುಸ್ತಕ ಓದುವಾಗ ಒಬ್ಬರು ನೆನಪಾಗ್ತಾರೆ, ಸುಮ್ನೆ ಫೋನ್ ಮಾಡಿ ನೋಡ್ರಿ. ಒಂದು ಫೋನ್ ಮಾಡಿ, ಕ್ಯಾಶುವಲ್ ಮಾತಾಡ್ಬೇಕು, ಸುಮ್ನೆ. ಹೀಗಾದ್ರೂ ಡೆವಲಪ್ ಮಾಡ್ಕೊಳ್ಳಿ ನಿಧಾನ. ಒಂದೇನೋ ಪುಸ್ತಕ ನೆನಪಾಗುತ್ತಾ, ಸರಿ ಹೋಗಿ ನಿಮ್ಮ ಕಬರ್ಡ್ನಿಂದ ಬುಕ್ಕನ್ನು ಹುಡುಕಿ, ಸುಮ್ನೆ ಪೇಜನ್ನ ತಿರುಗಾಕಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಫಾಲೋ ಮಾಡಿ. ಈಗ ಊಟ ಬೇಡ ಅನ್ಸುತ್ತ, ಬಿಟ್ಬಿಡಿ. ಈಗ ಇನ್ನೊಂಚೂರು ತಿನ್ಬೇಕನ್ನಿಸ್ತಾ ಇದೆ, ತಿನ್ನಿ. ಅದನ್ನ ಫಾಲೋ ಮಾಡಿ ನೋಡಿ. ಒಂದು ಸಹಜವಾಗಿ ಅರ್ಥ. ಮೂರನೇ ಕಣ್ಣು ಅನ್ನೋದು ಕೇವಲ ದೃಶ್ಯಗಳಿಗೆ ಸೀಮಿತವಾದ ವಿಷಯ ಅಲ್ಲ. ಮೂರನೇ ಕಣ್ಣು ಅನ್ನೋದು ನಮ್ಮ ಗ್ರಹಿಕೆ, ನಮ್ಮ ಪರ್ಸೆಪ್ಷನ್, ನಮ್ಮ ಫೀಲಿಂಗ್, ನಮ್ಮೊಳಗಿನ ದೇಹದ ಒಂದು 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 ಸೂಕ್ಷ್ಮ ಪ್ರತಿಕ್ರಿಯೆ. ಒಬ್ಬರ ಹೆಸರು ತೆಗೆದಾಗ ನಿಮ್ಗೆ ಮೈಯೆಲ್ಲ ಎನರ್ಜಿ ಕರೆಂಟ್ ಬಂದಿಕ್ಕೆ ಏನಾಯ್ತು? ಆ ಆತ್ಮದ ಎನರ್ಜಿಯನ್ನ ನೀವು ಪರಿಪೂರ್ಣವಾಗಿ ಅನುಭವಿಸಿದ್ರಿ. ಹೀಗೆ ಫಾಲೋ ಮಾಡ್ಕೊಂಡೋಗಿ. ಇದೆಲ್ಲ ಥರ್ಡ್ ಐ ಎಕ್ಸ್ಪೀರಿಯನ್ಸ್. ಥರ್ಡ್ ಐ ಅಂದ ತಕ್ಷಣ ಎಲ್ಲಿ ನಿಂತು ಹೋಗಿದ್ದೀರಿ ಅಂದ್ರೆ, ಸರ್ ಅವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ನನಗೆ ನೋಡಿದ್ರೆ ಒಂದು ಆಗೋದಿಲ್ಲ. ಎಷ್ಟಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಿಮಗೆ ಆದದ್ದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಓಹೋ ಹೋ ಇದೆಲ್ಲ ಸರ್ ಚೆನ್ನಾಗ, ಓಕೆ. ಅದ್ರ ವಿಶ್ವಾಸ ಇಲ್ಲ ನಿಮ್ಗೆ. ಸಮಾಜ ನಿಮ್ಗೆ ಏನ್ ಮಾಡಿದೆ ಅಂದ್ರೆ
ಮಾಡಿದ್ರೆ ಇದನ್ನ ಮರೆತು ಬಿಡಲು ಕಲಿಸಿದೆ. ಯಾಕೆಂದ್ರೆ ತಾನು ಮರ್ತಿದೆ, ತಾನು ಇಗ್ನೋರ್ ಮಾಡಿದೆ, ನಿಮ್ಗೂ ಇಗ್ನೋರ್ ಮಾಡೋದಕ್ಕೆ ಕಲಿಸ್ತಾ ಇದೆ. ಸೂಕ್ಷ್ಮತೆ ಅರ್ಥ ಆಗ್ತಾ ಇದೆಯಾ ಮಾಸ್ಟರ್ಸ್? ಥರ್ಡ್ ಐ ಸೂಕ್ಷ್ಮತೆ. ಎಸ್ ಒಂದು ಸಂಗತಿಯನ್ನ ನಾವು ಅಭ್ಯಾಸ ಮಾಡ್ಬೋದು ಸರ್. ಎಸ್ ನಾವು ಜಾಗೃತವಾಗಿ ಥರ್ಡ್ ಐ ಅನ್ನು ಯಾವ ಮಟ್ಟಕ್ಕೆ ನಾವು ತರಬಹುದು ಅಂದ್ರೆ ನಮ್ಮ ದೈನಂದಿನ ಜೀವನದ ಭಾಗವಾಗಿ ತಗೋ. ನನ್ಗೆ ಇವತ್ತೆಲ್ಲೂ ಹೋಗ್ಬೇಕು ಅನ್ಸ್ತಾ ಇದೆ, ಸುಮ್ಮನೆ ಹೋಗೋದು. ನನಗೆ ಇವತ್ತು ಎಲ್ಲಿಯೂ ಹೋಗ್ಬೇಕು ಅನ್ಸ್ತಿಲ್ಲ, ಸುಮ್ಮನೆ ಇದ್ಬಿಡು. ಎಷ್ಟು ಸಲ ನಿಮ್ಗೆ ಮಾಸ್ಟರ್ಸ್ ನಾನು ಇವತ್ತು ಮೌನ ಮಾಡ್ಬೇಕಾಗಿದೆ ಅಂತ ಅನ್ಸಿದೆ? ನಾನು ಕನಿಷ್ಠ ವಾರಕ್ಕೊಂದಿನ ಮೌನ ಮಾಡ್ಬೇಕು ಅನಿಸಿದೆಯೋ ಇಲ್ವೋ ಹೇಳಿ. ಹೆಸರನ್ನ ಒಂದು ಕ್ಷಣ ಆದ್ರೂ ಹೇಳಿ. ಎಸ್ ಸರ್. ಅನಿಸಿದ ಮೇಲೆ ಫಾಲೋ ಮಾಡಿದಾರ? ನೆಕ್ಸ್ಟ್ ಕ್ವಶನ್. ಫಾಲೋ ಮಾಡಿಲ್ಲ, ಯು ಆರ್ ಇಗ್ನೋರಿಂಗ್ ಯುವರ್ ಥರ್ಡ್ ಐ. ನೀವೇ ಇಗ್ನೋರ್ ಮಾಡ್ತಾ ಇದ್ದಾರೆ. ಸರಿ, ಇಗ್ನೋರ್ ಮಾಡಿದ್ರೆ ಅದು ಬೆಳೆಯೋದಿಲ್ಲ. ಇವತ್ತು ಮೌನ ಮಾಡ್ಬೇಕನ್ಸ ಮಾಡಿ. ಇವತ್ತು ಯಾಕೋ ಹಸಿವಿಲ್ಲ, ಒಂದು 10 ಊಟ ಕ್ಯಾನ್ಸಲ್ ಮಾಡಿ, ಸರಿ ಮಾಡಿ, ಫಾಲೋ ಇಟ್. ಥರ್ಡ್ ಐ ಅನ್ನ ದೈನಂದಿನ ಜೀವನದಲ್ಲಿ ತಗೊಂಡ್ ಬರೋದು ಹೇಳ್ತಾ ಇದ್ದೀನಿ. ನಮ್ಮ ಸೂಕ್ಷ್ಮತೆಯನ್ನ ನಾವು ಅರಿಯಬೇಕು. ಕ್ಲಿಯರ್ ಆಗ್ತಾ ಇದೆ? ಈ ಸೂಕ್ಷ್ಮತೆ ಅರಿವು ನಿಮ್ಗೆ ಒಂದೇ ಒಂದು ಪಾಯಿಂಟ್ ನಾವು ಈ 18 ಪ್ರಿನ್ಸಿಪಲ್ ಸಮೇತ ಒಂದೇ ಒಂದು ಪಾಯಿಂಟ್ ನಾವು ಆಡ್ ಮಾಡಿದ್ದು, ಆಲಿಸಿ. ಇದೊಂದೇ ಶಬ್ದ ಎಕ್ಸ್ಟ್ರಾ ಹೇಳಿದ್ದು. ಸರಿ, ಆಲಿಸುವಿಕೆ ತನ್ನಷ್ಟಕ್ಕೆ ತಾನೇ ಆಮೇಲೆ ಬರುತ್ತೆ, ಆದ್ರೆ ನಾವೊಂಚೂರು ಮೊದಲೇ ಹೇಳಿದ್ದೀವಿ ಅಷ್ಟೇ. ತನ್ನಷ್ಟಕ್ಕೆ ತಾನೇ ಬರೋ ಪ್ರಾಸೆಸ್ ಅನ್ನ ನಾವು ಮುಂಚೆನೆ ಹೇಳಿದ್ದೀವಿ ಅಷ್ಟೇ, ನಾವೇನು ಎಕ್ಸ್ಟ್ರಾ ಇಲ್ಲ, ಬಟ್ ಮುಂಚೆ ಹೇಳಿದ್ವಿ. ಈಗ ಥರ್ಡ್ ಐ ಅನ್ನೋದು ಹೇಗೆ ಓಪನ್ ಆಗುತ್ತೆ? ಅದೊಂದು ಹೂ ಹೇಗೆ ಅರಳುತ್ತೆ ಬೆಳಗ್ಗೆ. ಅದೊಂದು ನೆಮ್ಮದಿಯ ವಾತಾವರಣ, ಯಾರು ಡಿಸ್ಟರ್ಬ್ ಮಾಡದೇ ಇರೋ ವಾತಾವರಣ, ಅದಕ್ಕೆ ಬೇಕಾದಷ್ಟು ನೀರು ಗೊಬ್ಬರ ಇರೋ ವಾತಾವರಣ, ತನ್ನಷ್ಟಕ್ಕೆ ತಾನೇ ಒಂದಿನ ಅರಳಿದೆ. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಸಿಂಪಲ್ ಇದೆ, ಸಿಂಪಲ್ ಎಕ್ಸಾಂಪಲ್. ಹಾಗೆ ಥರ್ಡ್ ಐ ಅನ್ನೋದು ಏನು? ನಾವು ದೈನಂದಿನ ಜೀವನದಲ್ಲಿ ಅಷ್ಟೊಂದು ನೆಮ್ಮದಿಯಿಂದ, ಅಷ್ಟೊಂದು ತೃಪ್ತಿಯಿಂದ, ಅಷ್ಟೊಂದು ಪ್ರಶಾಂತವಾಗಿ ಎಲ್ಲರೂ ಎಲ್ಲ ಟೈಮಲ್ಲೇ ಧ್ಯಾನ ಮಾಡ್ತಾರೆ, ನಾವು ಈ ಟೈಮನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸರಿನಾ? ಸರಿ, ಇಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಇದು ಲೇಟು ನಮ್ಗೆ, ಬೇರೆಯವ್ರಿಗೆ ಅದು ಇಷ್ಟು ಬೇಗ ಇರ್ಬೋದು. ಈಗ 1 ನಿಮಿಷ ಸುಮ್ನೆ ಹಾಗೆ ಕೂತ್ಕೊಳ್ಳಿ, ಆಲಿಸಿ. ಏನೇನ್ ಕೇಳಿಸ್ತಾ ಇದೆ? ಎಷ್ಟು ರೀತಿಯ ಪಕ್ಷಿಗಳ ಧ್ವನಿ ಕೇಳ್ತಾ ಇದೆ, ಎಷ್ಟು ರಶ್ ಆಗಿದೆ ಅವುಗಳ ಧ್ವನಿ ನೋಡಿ. ಆಲಿಸಿ ಕಂಪ್ಲೀಟ್. ಹಬ್ಬ ಮಾಡ್ತಾ ಇವೆ. ನಾವು ಅವುಗಳ ಕುರಿತು ಯಾವತ್ತಾದ್ರೂ ನಾವು ತೃಪ್ತಿಯಿಂದ ಅನುಭವಿಸ್ತೀವ? ಥರ್ಡ್ ಐ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಕಾರಣವಾಗಿತ್ತು. ಒಳ್ಳೆ ಮಾಸ್ಟರ್ಸ್, ನಾವು ಸಂತೆಯಲ್ಲಿದ್ದಾಗಲೂ ಈ ಸೂಕ್ಷ್ಮ ಹಕ್ಕಿಗಳ ಈ ನಾದವನ್ನ ಕೇಳುವಷ್ಟು ನಮಗೆ ಸೂಕ್ಷ್ಮತೆ. ಸಾವಿರಾರು ಜನರ ಸಭೆಯಲ್ಲಿದ್ದಾಗಲೂ ನಾವು ಈ ಸೂಕ್ಷ್ಮ ನಾದಗಳನ್ನ ಕೇಳಿಸಿಕೊಳ್ಳುವಷ್ಟು ಸೂಕ್ಷ್ಮ.
ಇಷ್ಟು ಸಾಧ್ಯವೇ? ಸಿಂಪಲ್. ಎಸ್ ಸರ್. ಎಸ್ ಸರ್. ಇಷ್ಟ ಆಗ್ಬೋದಾ ಸರ್? 100% ಇದನ್ನ ಫಾಲೋ ಮಾಡಿದ್ರೆ ನಾವು ನಮ್ಮ ಪರ್ಸೆಪ್ಷನ್ಗೆ ಹೋಗ್ತೀವಿ. ಎಷ್ಟು ಸಿಂಪಲ್ ಇದೆ ನೋಡಿ. ಥರ್ಡ್ ಆಕ್ಟಿವೇಶನ್ಗೆ ಅದು ಮಾಡಿ, ಇದು ಮಾಡಿ, ಈ ಕುಂಡಲಿನಿ ಮಾಡಿ, ಆ ಕುಂಡಲಿನಿ ಮಾಡಿ. ಬೇರೆಯವರು ಲೆಕ್ಕ ಇಲ್ಲದಷ್ಟು ಮಾಸ್ಟರ್ಸ್ ಅನ್ನು ಚೇಂಜ್ ಮಾಡಿ. ನೋ ಪ್ರಾಬ್ಲಮ್. ಬೇಕಾದಷ್ಟು ಮಾಡ್ಲಿ. ಆದ್ರೆ ಬೇಸಿಕ್ ಸರ್ ಇನ್ನೂ ತುಂಬಾ ತಿಳಿಯಾಗಿ ಇರ್ಬೇಕಂದ್ರೆ, ಈಗ ನಾವು ಹೊಳಸಾಲದವರು, ನಾವು ಮಳೆಗಾಲದಲ್ಲಿ ನೀರ್ ತರ್ಲಿಕ್ಕೆ ಹೋದ್ರೆ ಕೆಂಪು 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 ನೀರು ಬರ್ತಿತ್ತು. ದೊಡ್ಡ ಹಂಡೆಗೆ ಹಾಕ್ತಿದ್ವಿ. ಅದನ್ನ ಒಂದಿನ ಬಿಟ್ಮೇಲೆ ಅದೆಲ್ಲ ರೇವೆ ಕೆಳಗಡೆ ಕುಂತು ತಿಳಿ ನೀರ್ ಹಾಕ್ತಿತ್ತು. ಇದೇ ಪ್ರೊಸೆಸ್. ಇದು ಬೇಕಾದಷ್ಟು ಕಲಿಕರ್ಲಿ, ಅದನ್ನ ಅದರ ಪಾಡಿಗೆ ಬಿಡಿ. ಥರ್ಡ್ ಐ ಓಪನ್ ಆಗ್ಬೇಕು ಅಂದ್ರೆ ನಮಗೆ ನಮ್ಮ ಮನಸ್ಸು ತಿಳಿಯಾಗಿರಬೇಕು, ಕಲಿಕಿರಬಾರದು, ಅನಾವಶ್ಯಕ ಆಲೋಚನೆಗಳ ಒತ್ತಡಗಳಲ್ಲಿ ಇರಬಾರದು. ನಾಳೆ ಹೇಗೆ ಅನ್ನೋ ಚಿಂತೆ ಏನಾದ್ರೂ ಇರ್ಲಿ, ನೇಚರ್ ಮೇಲೆ ಏನಾದ್ರೂ ಇರ್ಲಿ, ನೇಚರ್ ಮೇಲೆ. ಯಾರು ಸಂಪೂರ್ಣವಾಗಿ ಆಲೋಚನೆಗಳ ಒತ್ತಡದಿಂದ ಫ್ರೀ ಆಗ್ತಾರೋ ಅವರಿಗೆ ಆಲೋಚನೆಗಳೆಲ್ಲ ಸುಮ್ಮನೆ ತಿಳಿಯಾಗಿ ಆ ನೀರಿನ ತಿಳಿ 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 ಅವರಿಗೆ ತಿಳಿಯುತ್ತದೆ. ತಿಳಿಯಾದ ನೀರಲ್ಲಿ ಎಲ್ಲವೂ ತಿಳಿಯುತ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು ಮಾಸ್ಟರ್ಸ್ ಇವತ್ತಿನಿಂದ? ನೆಮ್ಮದಿಯಾಗಿ ಇಟ್ಕೊಂಡು ಸುಮ್ಮನೆ ಆಲಿಸುವಿಕೆ. ಒಂದು ಒಂದು ಗಂಧ, ಎಲ್ಲಿಂದನೋ ಒಂದು ಸುಗಂಧ ಬರ್ತಾ ಇದೆಯಾ, ಅಲ್ಲಿ ಸುಮ್ಮನೆ ನೋಡಿ ಅದನ್ನು. ಪ್ರತಿಯೊಂದು ಗ್ರಹಿಕೆಯನ್ನ ಅನುಭವಿಸಿ. ನಿಮ್ಗೆ ಇನ್ನೂ ಒಂದು ಮಾತು, ಮನೆಯಲ್ಲಿ ನೀವು ಒಬ್ಬರೇ ಇದ್ದಾಗ ಹಿಂಗೆ ಈ ರೂಮಿಂದ ಆ ರೂಮ್ಗೆ ಎಲ್ಲೋ ಹೋಗ್ತಿರ್ತೀರಿ, ಯಾರೋ ಮಧ್ಯದಲ್ಲಿ ನಿಂತಿದ್ದಾರೆ, ಯಾರೋ ಇದಾರೆ ಮನೆಯಲ್ಲಿ ಅಂತ ಯಾವತ್ತಾದ್ರೂ ಫೀಲ್ ಆಗಿದೆಯಾ ನಿಮ್ಗೆ? ಎಸ್ ಸರ್. ಯಾವತ್ತೇಕೆ ಸರ್? ಆಲ್ಮೋಸ್ಟ್ ಆಗ್ತಾ ಇರುತ್ತೆ. ಮನೆಯಲ್ಲಿ ಇರ್ತಾರೆ ಸರ್, ಮನೆಯಲ್ಲಿ ಇರ್ತಾರೆ. ನಾವೇನ್ ಮಾಡ್ತೀವಿ, ಅದನ್ನ ಇಗ್ನೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೇನಾದ್ರೂ ಯಾರೋ ಇದಾರೆ ಅಂತಂದಾಗ ನಾವೇನ್ ಮಾಡ್ತೀವಿ, ಟಿವಿ ಕಡೆ ಹೋಗಿ ಜೋರಾಗಿ ಟಿವಿ ಹಾಕ್ತಿವಿ, ಏನೇನೋ ಬಿಜಿ ಆಗ್ಬಿಡ್ತೀವಿ ನಾವು. ಸಿಕ್ಕಾಪಟ್ಟೆ ನಮ್ಮನ್ನ ಬಿಜಿ ತೋರ್ಸ್ಕೊಳ್ತೀವಿ. ಅವರು ಪಕ್ಕಕ್ಕೆ ಕುಂತು 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 ಸರಿ ಈ ಗಿರಾಕಿ ಏನು ಈಗ ವಾಪಸ್ ಬರೋ ಹಂತದಲ್ಲಿ ಇಲ್ಲ ಅಂತಂದು ಮತ್ತೆ ಮತ್ತೊಂದೇ ನಾನು ಆವಾಗ ಸುಮ್ಮನೆ ಧ್ಯಾನಕ್ಕೆ ಕುಂತು ನಾನು ಅಷ್ಟು ಸುಮ್ಮನೆ ರಾತ್ರಿ 12 ಗಂಟೆ ಸುಮಾರಿಗೆ ಎಚ್ಚರ ಆಯ್ತು. ಎಚ್ಚರಾಗಿ ಜಸ್ಟ್ ಇಷ್ಟು ವಾಶ್ರೂಮ್ ಹೋಗ್ಬೇಕಾದ್ರೆ ಯಾರೋ ಕಿಚನ್ ತಿಂತ ಹೀಗೆ ಹೊರಟ ಹಾಗೆ ಅನಿಸ್ತು. ಅರೆ ಯಾರು ಹೋಗ್ತಾ ಇದ್ದಾರೆ ಅಂತ ನಾನು ವಾಶ್ರೂಮ್ ಹೋಗಿ ಬಂದು ಧ್ಯಾನ ಕುಂತು, ಏನಿದು ಕತೆ, ಇಷ್ಟೊತ್ತಲ್ಲಿ ಯಾರು? ನನ್ನ ತಂದೆಯ ಕಿಚನ್ ಅಲ್ಲಿ ಬಂದು ಏನೋ ಕಿಚನ್ ಸಹಜವಾಗಿ ಅಲ್ಲಿ ಹೋಗುವಾಗ ನಿಂತು ವಾಪಸ್ ಹೀಗೆ ನೋಡಿ ಹೋಯ್ತು. ಆಮೇಲೆ ಅಂದೆ, ಅದರಲ್ಲೇ ಮಾತು, ನಿನ್ಗೇನ್ ಬೇಕು ಎಲ್ಲೋ ಅನ್ನತ್ತು, ಆದ್ರೆ ನೀನು ಬರೋ ಜಾಗ, ನಾವೆಲ್ಲ ಏಕವಚನದಲ್ಲಿ ಮಾತಾಡ್ತೀವಿ ತಂದೆಗೆ, ಈಗೆಲ್ಲ ಬಹುವಚನದಲ್ಲಿ. ನೀನು ಇದು ಬರೋ ಜಾಗ ಅಲ್ಲ,
ನೀನ್ ಅಲ್ಲಿ ಆ ಆ ಸ್ಥಿತಿನಲ್ಲಿ ಇರಬೇಕು. ಒಂದ್ಯಾವುದೋ ಒಂದು ಲೌಕಿಕದ ಒಂದು 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 ಮಿಸ್ಟೇಕಿಗೆ ಅವರು ಮತ್ತೆ ಮತ್ತೆ ಬರ್ತಿದ್ರು ಅಂತ ಹೋಗಿ ಅವರನ್ನ ಹಲವು ಸಲ ಮೇಲೆ ಕಳಿಸಿ, ಹಲವು ಸಲ. ಯಾವಾಗ ಆಯ್ತು ಮಾಸ್ಟರ್ಸ್? ಯಾರೋ ಬಂದಿದ್ದಾರೆ ಅಂತ ಅರಿವಾದ ತಕ್ಷಣ ನಾನು ಧ್ಯಾನಕ್ಕೆ ಕೂತೆ. ನೀವೇನ್ ಮಾಡ್ತೀರಾ? ಒಂದೊಂದ್ಸಲ ಗಾಬರಿ ಬಿದ್ದವರು ಇದ್ರಿ. ಅಯ್ಯೋ ಯಾರೋ ಬಂದಂಗ ಆಯ್ತ್ರಿ ಮನೆಯೊಳಗೆ. ಅರೆ ಕುಂತ್ಕೊಳ್ಳಿ, ನಿಮ್ ಜೊತೆಗೆ ಮಾತಾಡೋದಕ್ಕೆ, ನಿಮ್ ಜೊತೆಗೆ ಸಮಯ ಕಳೆಯೋದಕ್ಕೆ ಬಂದಿರುವಂತವ್ರು. ಕುತ್ಕೊಳ್ಳಿ ಧ್ಯಾನಕ್ಕೆ. ಮಾಸ್ಟರ್ಸ್, ಈ ಥರ್ಡ್ ಐ ಪರ್ಸೆಪ್ಷನ್ ಸೂಕ್ಷ್ಮ ಇರೋದನ್ನ ಸ್ವಲ್ಪ ಅಭ್ಯಾಸ ಮಾಡಿ ಇದನ್ನ ಹೆಚ್ಚು ಕ್ಲಿಯರ್ ಮಾಡ್ಕೊಳ್ತೀರಾ? ಮಾಡ್ಕೊಂಡ್ರೆ ಇನ್ನೂ 1 ದಿವಸ 2 ದಿವಸ ಇದನ್ನೇ ನಾವು ಮಾತಾಡ್ಬೋದು. ಹೇಗೆ ಇನ್ನೂ ಕ್ಲಿಯರ್ ಮಾಡ್ಕೋಬಹುದು ಆಗ್ಬೋದಾ ಮಾಸ್ಟರ್ಸ್? ಸ್ವಲ್ಪ ಗಮನಿಸ್ತೀರಾ? ಎಸ್ ಸರ್. ಒಂದು ವಿಷಯ ಎಲ್ಲರೂ ನೆನ್ಪಿಟ್ಕೊಳ್ಳಿ, ತಡ ಎಂದ್ರೆ ಇಲ್ಲಿ ಕಾಣಿಸೋದಷ್ಟೇ ಅಲ್ಲ. ನಾವು ಆಘ್ರಾಣಿಸೋದು, ನಾವು ಕೇಳಿಸಿಕೊಳ್ಳೋದು, ನಾವು ಸ್ಪರ್ಶವನ್ನ ಅನುಭವಿಸೋದು, ನಾವು ರೋಮಾಂಚನವನ್ನ ಅನುಭವಿಸೋದು. ಯಾರನ್ನಾದ್ರೂ ನೆನಪಾದ ತಕ್ಷಣ ರೋಮಾಂಚನವನ್ನ ಅನುಭವಿಸೋದು. ಯಾರೋ ನೆನ್ಪರ್ತಾರೆ, ಒಂದು ಫೋನ್ ಹಚ್ಚಿ ನೋಡೋಣ, ಇವತ್ತೇ ಮಾಡಿ ಅದನ್ನ. ನೆನ್ನೆ ನೆನ್ಪಾಗಿದ್ರ ಯಾರಾದ್ರು? ಇವತ್ತು ಫೋನ್ ಹಚ್ಚಿ ಅವ್ರಿಗೆ, ಸುಮ್ನೆ ಪ್ರಯೋಗ ಮಾಡಿ. ಫೇಲ್ ಆದ್ರ ನೋ ಪ್ರಾಬ್ಲಮ್, ಬಟ್ ಪ್ರಯೋಗ ಮಾಡಿ ನೋಡಿ. ಇವತ್ತು ಸ್ವಲ್ಪ ಆಕ್ಟಿವೇಟ್ ಆಗ್ತೀರಾ ಪ್ಲೀಸ್? ಎಸ್ ಸರ್. ಇವತ್ತು ಮಾಡಿ ಸಂಜೆವರೆಗೆ, ಇವತ್ತಿನ ಟೋಟಲ್ ಇವತ್ತು ಮಾಡಿ, ನಾಳೆ ಕುರಿತು. ಅದನ್ನ ಥರ್ಡ್ ಐ ಅನ್ನೋದು ನಾವು ನಮ್ಮ ದೈನಂದಿನ ಜೀವನದ ಭಾಗವಾಗಿ ಅರಳಿಸಿಕೊಳ್ಬೇಕು. ಓಕೆ, ಒಂದು ಕ್ಲೂ ತಿಳ್ಕೊಳ್ಳಿ. ಈಗ ನಮ್ಗೆ ಭೌತಿಕ ಕಣ್ಣು ಇದೆ, ಅದಕ್ಕೇನ್ ಬೇಕು? ಫೋಕಸ್. ಸ್ವಲ್ಪ ಕಡಿಮೆ ಆದಾಗ ಏನ್ ಮಾಡ್ತೀವಿ? ಕಣ್ಣು ತೋರಿಸಿ ನಂಬರ್ ಬಂದಿದ್ರೆ ನಂಬರ್ ಹಾಕಿ ಆ ಕರೆಕ್ಟ್ ಫೋಕಸ್ ಲೆಂತ್ ಅದು ಹಾಕಿದ್ಮೇಲೆ ಹಾ ಈ ನಂಬರ್ ಇರ್ಲಿ ಅಂತೀವಿ. ಓಕೆ, ಭೌತಿಕ ಕಣ್ಣಿಗೆ ಇಷ್ಟು ಫೋಕಸ್ ಬೇಕಾಗಿರ್ಬೇಕಾದ್ರೆ ಆ ಸೂಕ್ಷ್ಮ ಕಣ್ಣಿಗೆ ಎಷ್ಟು ಫೋಕಸ್ ಬೇಕು? ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್. ಹೀಗಾಗಿ ಇವತ್ತಿನಿಂದ ಹೆಚ್ಚು ಫೋಕಸ್ ಅಲ್ಲಿ. ಇದನ್ನ ಸುಮ್ಮನೆ ಡೈವರ್ಟ್ ಮಾಡಬೇಡಿ ಸಿಕ್ಕ ಬೇಕಾದ ಕಡೆ. ಆವಾಗ ಅದು ವಾಪಸ್ ಬರೋದಕ್ಕೆ ಕಷ್ಟ. ವಾಪಸ್ ಬಂದ್ರು ಅದು ಇಡೀ ದಿನ ಹೋಗಿರುವಂತ ಅಭ್ಯಾಸ ಇದೆಯಲ್ಲ, ಮತ್ತೆ ಮತ್ತೆ ವಾಪಸ್ ಹೋಗುತ್ತೆ. ಎಲ್ಲಿ ಅದಕ್ಕೆ ಹೆಚ್ಚು ಪ್ರಾಕ್ಟೀಸ್ ಇದೆಯೋ ಅಲ್ಲಿ ಟಕ್ ಅಂತ ಪ್ರತಿನಿತ್ಯ ಧ್ಯಾನ ಕುಂತಾಗ ಟಕ್ ಅಂತ ಒಂದ್ ಕೆಲ್ಸ ಪೆಂಡಿಂಗ್ ಇಡಿ, ಧ್ಯಾನ ಕೂತ್ಕೊಳ್ಳಿ. ಆ ಕೆಲಸ ಮುಗಿಸೋವರೆಗೂ ಧ್ಯಾನದಲ್ಲಿ ನಿಮ್ಗೆ ಫಸ್ಟ್ ಅದೇ ಪಾಯಿಂಟ್ ಬರುತ್ತೆ. ಅಂದ್ರೆ ನಾವು ಭೌತಿಕತೆಗೂ ಆಧ್ಯಾತ್ಮಿಕತೆಗೂ ಇರೋ ಸಣ್ಣ ಪರದೆಯನ್ನು ತೆಗೆದು ಹಾಕ್ತಾ ಇದೀವಿ. ನಾವು ಭೌತಿಕ ಲೋಕದಲ್ಲೇ 100ಕ್ಕೆ 100 ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಬದುಕೋ ಸ್ಥಿತಿಗೆ ಬರ್ತಾ ಇದ್ದೀವಿ. ಇದು ಎಷ್ಟನೇ ಡೈಮೆನ್ಷನ್ ಆಗ್ಬೋದು ನೋಡಿ. 5ನೇ ಡೈಮೆನ್ಷನ್ ಬಿಡಿ, ನೀವು ಎಷ್ಟನೇ ಡೈಮೆನ್ಷನ್ಗೆ ಹೋಗ್ತೀರ? ಭೌತಿಕತೆಯಲ್ಲೇ ಆಧ್ಯಾತ್ಮಿಕ ಸ್ಥಿತಿ. ಏನ್ ಮಾಡ್ಬೇಕು? ಫಸ್ಟ್ ಬನ್ನಿ ನೆಮ್ಮದಿಯಾಗಿ, ತಿಳಿ 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 ಮತ್ತು ಫೋಕಸ್ ಆಗಿ. ಕೇಳ್ತಾ ಇದ್ದೀರಾ? ಸುಮ್ಮನೆ ಫೋಕಸ್ ಆಗಿ ಕೇಳಿಸ್ಕೊಳ್ಳಿ. ಮಗು ನೋಡಿ ಮನೆಯೊಳಗಿರುತ್ತೆ, ಬಟ್ ಗೇಟ್ ಸಪ್ಪಳ ಆದ್ರೆ ಆ ಕಡೆ ಗಮನ ಕೊಡಿ. ಎಷ್ಟು ಸೂಕ್ಷ್ಮ ಕೇಳಿಸ್ಕೊಳ್ಳುತ್ತೆ. ಹಾಗೆ ಆ ಕೇಳಿಸ್ಕೊಳ್ಳಿಕೆಯ ಆ ಸೂಕ್ಷ್ಮತೆಯನ್ನ ಅನುಭವಿಸಿ.
ಕೆಲವೊಬ್ಬರಿಗೆ ವಾಸನೆ ಹಿಡಿಯೋ ಶಕ್ತಿ ತುಂಬಾ ತೀಕ್ಷ್ಣ ಇರುತ್ತೆ. ಅದನ್ನ ಡೆವಲಪ್ ಮಾಡ್ಕೊಳ್ಳಿ. ಒಮ್ಮೆ ಪತ್ರಿ ಸರ್ ಬುದ್ಧ ಪೂರ್ಣಿಮೆಯಲ್ಲಿ ಜನರಲ್ ಇದರಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಗ್ರೌಂಡ್ ಅಲ್ಲಿ, ಇದರಲ್ಲಿ ಎಂಪಿ ಥಿಯೇಟರ್ ಅಲ್ಲಿ ಹೊರಗೆ ಕ್ಲಾಸ್ ಮಾಡ್ತಾ ಮಾಡ್ತಾ ಹೇಳಿದ್ರು, ಹೋಗಿ ಹೀಗೆ ನಿಮ್ಗೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ದಾರಿ ಕಾಯ್ತಾ ಇದೆ, ನಾನು ಇಲ್ಲಿಂದಲೇ ಅದರ ವಾಸನೆಯನ್ನ ಗ್ರಹಿಸಬಲ್ಲೆನು. ಎಷ್ಟು ಸಿಂಪಲ್ ಗುರುಗಳು. ಇಲ್ಲಿಂದಲೇ ಆ ವಾಸನೆಯನ್ನು ಗ್ರಹಿಸಬಲ್ಲೆ. ಹೋಗಿ ನೋಡಿದ್ರೆ ಅದೇ ಮಾಸ್ಟರ್ಸ್. ಈ ಸೂಕ್ಷ್ಮತೆಯನ್ನ ನಾವು ಗ್ರಹಿಸಬೇಕು. ಇಷ್ಟು ಹೇಳಿದ್ಮೇಲೆ ಕೆಲವೊಬ್ರು ಕೇಳಿದ್ರು, ಬಿಟ್ರು. ನಾವು ಯಾಕೆ ಡೆವಲಪ್ ಮಾಡ್ಕೋಬಾರ್ದು ಅನ್ನೋ ಪ್ರಶ್ನೆ ಆಗ್ತದೆ. ಈ ಸೂಕ್ಷ್ಮತೆ ಎಲ್ಲವನ್ನು ಮಾಸ್ಟರ್ಸ್ ಡೆವಲಪ್ ಮಾಡ್ಕೊಳ್ಳಿ. ಒಂದು ಮಾತು ನೀವು ಇದನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನೀವು ಪಾಲಿಸ್ಬೇಕೇನು ಅಂದ್ರೆ, ಮಗುವಿನ ರೀತಿ ಯಾರು ಏನಂದ್ರು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ಬೇಕು. ಅಯ್ಯೋ ಯಾರಾದ್ರೂ ಏನಾದ್ರು ಅಂತಾರೆ, ಹಂಗಾದ್ರೆ ನೀವು ಸೂಕ್ಷ್ಮತೆಯನ್ನು, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ನೀವು ಹೋದ್ರೆ ಅಥವಾ ಇನ್ನೊಬ್ಬರಿಗೆ ಹೆದರಿ ನಿಮ್ಮ ಅಭ್ಯಾಸವನ್ನ ನೀವು ಮೊಟಕುಗೊಳಿಸಿದ್ರೆ ನೀವು ಇನ್ನೊಬ್ಬರ ಮಟ್ಟಕ್ಕೆ ಬರ್ತೀರಿ, ನಿಮ್ ಮಟ್ಟಕ್ಕೆ ನೀವು ಏರೋದಿಲ್ಲ. ಯಾವ್ದು ಬೇಕು ಡಿಸೈಡ್ ಮಾಡ್ಕೊಳ್ಳಿ. ತೀರಾ ಆಡ್ ಅನ್ಸೋಂಗೂ ಮಾಡಬೇಡಿ, ಸುಮ್ಮನೆ ಸೂಕ್ಷ್ಮತೆಯಿಂದ ಗಮನಿಸ್ತಾ ಆಗ್ಬೋದಾ? ನಾಳೆ ಬರ್ತೀರಾ? ಸ್ವಲ್ಪ ಸ್ವಲ್ಪ ಏನೇನ್ ಅಭ್ಯಾಸ ಮಾಡ್ಕೊಂಡು ಬರ್ತೀರಾ? ಥರ್ಡ್ ಐಯನ್ನ ಎಕ್ದಮ್ ನಾರ್ಮಲ್ ಮಾಡ್ಕೊಂಡ್ರೋಣ ಸರ್. ವಾರಿಯರ್ಸ್ ಅಲ್ಲ, ಥರ್ಡ್ ಐಯನ್ನ ಸೋ ನಾರ್ಮಲ್, ಅಷ್ಟು ನಾರ್ಮಲ್ ಸಾಧ್ಯವೇ? ಬರ್ತೀರಾ? ಎಸ್. ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಪ್ರಜ್ಞಾನ.